ಪ್ರಿಯ ಆಸರೆ ಟಿವಿ ವೀಕ್ಷಕರಿಗೆ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಪ್ರಿಯರೇ, ಕಳೆದ ಅನೇಕ ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳ ಕುರಿತು ನಾವು ಕೇಳುತ್ತಾ ಬಂದಿದ್ದೇವೆ. ಹಾಗೆಯೇ ಈ ದಿನದಲ್ಲಿಯೂ ಕೂಡ ಹೊಸದೊಂದು ಆರೋಗ್ಯ ಸಮಸ್ಯೆಯ ಕುರಿತು ನಮ್ಮ ಜೊತೆ ಸವಿವರವಾಗಿ ಮಾತನಾಡಲು ಡಾಕ್ಟರ್ ಮರ್ಲಿನ್ ಸಾರಾಜಾನ್ ಅವರು ಬಂದಿರುತ್ತಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ತೆ ಡಾಕ್ಟರ್, ಇವತ್ತು ಯಾವ ವಿಷಯದ ಕುರಿತು ಚರ್ಚಿಸಲು ಬಯಸ್ತೀರಿ? ಇವತ್ತು ನಾನು ರೋಗ ಬಗ್ಗೆ ಅಲ್ಲ, ಆರ್ಗನ್ ಡೊನೇಷನ್ ಬಗ್ಗೆ, ಅಂಗಾಂಗಗಳ ದಾನದ ಬಗ್ಗೆ. ಈ ಅಂಗಾಂಗ ದಾನ ಅಂದರೆ ಏನು ಡಾಕ್ಟರ್? ಆರ್ಗನ್ ಡೊನೇಷನ್ ಅಂದರೆ ಒಂದು ವ್ಯಕ್ತಿಯದು ಅವಯವಗಳು ಅಂಗಗಳು ಬೇರೊಂದು ಜನರಿಗೆ ಅವರು ಜೀವಿಸಿರುವಾಗ ಕೂಡ ಅಲ್ಲ, ಕೆಲವರಿಗೆ ಸತ್ತದ ಮೇಲೆ ಕೊಡುದು. ಅದು ಜೀವಿಸಿರುವಾಗ ಅವರದೇ ಆ ವ್ಯಕ್ತಿಯದೇ ಕನ್ಸೆಂಟ್ ಬೇಕು, ಅನುವಾದ ಬೇಕು. ಸತ್ತ ಮೇಲೆ ಅವರದು ರಿಲೇಟಿವ್ಸ್ ಅದು ಬಂದು ಜನರು ಅವರಿಗೆ ಅನುವಾದ ಇದು ಆರ್ಗನ್ ಡೊನೇಷನ್ಗೆ ಅನುವಾದ ಕೊಡಬೇಕು. ಆ ಥರ ಬೇರೊಂದು ವ್ಯಕ್ತಿಗೆ ಉಪಯೋಗಿಸಲಿಕ್ಕೆ ನಮ್ಮ ಅಂಗಗಳು ಕೊಡುವಾಗ ಅದಕ್ಕೆ ನಾವು ಆರ್ಗನ್ ಡೊನೇಷನ್ ಎಂಬುದಾಗಿ ಕೇಳ್ತದೆ. ಈಗ ಜೀವಂತ ಇರುವಾಗ ಕೊಡುವಂಥ ವ್ಯಕ್ತಿಯ ಅನುಮತಿ ಬೇಕು, ಸತ್ತ ನಂತರ ಅವರ ಕುಟುಂಬದವರ ಅನುಮತಿ ಬೇಕು. ಕುಟುಂಬದ ಅಲ್ಲಾದರೆ ಅವರದು ಬೇರೆ ಅನಾಥರಾದರೆ ಅವರದು ನಿಯರೆಸ್ಟ್ ಕಿನ್ನಾರದು ಅವರದೇ, ಅನಾಥರಾದರೆ ಅವರದ್ದು ಆರ್ಫನೇಜ್ ಯಾರಾದರೂ ಇದು ಕೊಡಬೇಕು, ಅನುವಾದ ಕೊಡಬೇಕು. ಅಲ್ಲದೆ ಏನಾದರೂ ಯಾರಾದರೂ ಅವರ ಹತ್ರ ಒಂದು ಕೇರ್ ಟೇಕರ್ ಇರ್ಬೋದಲ್ಲ, ಅವರದ್ದು ಪರ್ಮಿಷನ್ ಬೇಕು. ಯಾವ ಎಲ್ಲ ಅಂಗಾಂಗಗಳನ್ನು ಸಾಮಾನ್ಯವಾಗಿ ಕಸಿ ಆಗುತ್ತದೆ? ಕಾಮನ್ ಆಗಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಡೆಯುತ್ತದೆ. ಮತ್ತು ಈಗ ಹಾರ್ಟ್, ಲಿವರ್, ಕಿಡ್ನಿ ಲಿವರು ಎಲ್ಲ ಮುಂಚೆಯಿಂದ ಕೂಡ ನಡೀತಾ ಇದೆ. ಮತ್ತು ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಲಂಗ್ ಟ್ರಾನ್ಸ್ಪ್ಲಾಂಟೇಷನ್, ಬಾನ್ಸ್ ಎಲುಬುಗಳು, ಮತ್ತು ಬಾನ್ಸ್ ಅಲ್ಲ, ಬೋನ್ ಮ್ಯಾರೋ ಮಜ್ಜೆ ಮಾಡುವುದು, ಮತ್ತು ಸ್ಕಿನ್ ಡೊನೇಟ್ ಮಾಡುವುದು, ಮತ್ತು ಕಣ್ಣದ ಮುಂದೆ ಭಾಗದಲ್ಲಿರುವುದು ಕಾರ್ನಿಯಾ ಎಂಬುದಾಗಿ ಅದು ಡೊನೇಟ್. ಇದೇ ನಾವು ಯಾವಾಗಲೂ ಡೊನೇಷನ್ ಆಗಿ ಕೊಡುವುದು. ಈಗ ಸತ್ತ ವ್ಯಕ್ತಿ ಎಷ್ಟು ಸಮಯದ ಒಳಗೆ ಇದು ಅಂಗಾಂಗ ದಾನ ಮಾಡಬಹುದು? ಅದು ಒಂದೊಂದು ಅಂಗಗಳಿಗೆ ಬೇರೆ ಬೇರೆ ಟೈಮ್ ಇರ್ತದೆ. ಅದು ಅವ್ಗೆ ಅದು ನೋಡಬೇಕು. ಅದಕ್ಕೆ ಈ ಹಾರ್ಟು ಲಂಗ್ಸು ಟ್ರಾನ್ಸ್ಫರ್ ಮಾಡಲಿಕ್ಕೆ ಎಷ್ಟು ಬೇಗನೆ ಆಗ್ತದೆ ಅಷ್ಟು ಬೇಗನೆ ಮಾಡಬೇಕು. ಅದೊಂದು ಅವರದ್ದು ಬಾಡಿಯಿಂದ ಸತ್ತು ಅವರದ್ದು ಬಾಡಿಯಿಂದ ಅದು ತೆಗೆದು ಮೇಲೆ 4 to 6 hours ಒಳಗೆ ಅದು ನೆಕ್ಸ್ಟ್ ವ್ಯಕ್ತಿದು ಬಾಡಿ ಒಳಗೆ ಹಾಕಬೇಕು. ಅದು ರಿಕವರಿ ಟೈಮಿಂದ ಮೀನ್ಸ್ ಅವರದ್ದು ಬಾಡಿಯಿಂದ ಯಾವಾಗಲೂ ತೆಗ್ತದೆ ಆ ಟೈಮಿಂದ ಬಾಕಿ ಟೈಮು ಕೌಂಟ್ ಮಾಡಬೇಕು. ಅದು ಹಾರ್ಟಿಗೆ ಮತ್ತು ಲಂಗ್ಸಿಗೆ ಇಷ್ಟು ಬೇಗನೆ ಮಾಡಬೇಕು. ಮತ್ತು ಲಿವರಿಗೆ ಒಂದು ತೆಗೆದು 8 to 10 hours 8 ಗಂಟೆಯಿಂದ 10 ಗಂಟೆದು ಒಳಗೆ ಅವರು ಅದು ಈ ತೆಗೆದು ಲಿವರು ಅದು ನೆಕ್ಸ್ಟ್ ವ್ಯಕ್ತಿದು ಬಾಡಿ ಒಳಗೆ ಹಾಕಬೇಕು. ಮತ್ತು ಪ್ಯಾನ್ಕ್ರಿಯಾಸ್ 15 hours ಒಳಗೆ ನಾವು ಅದು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಕಿಡ್ನೀಸ್ 1 ದಿನ 2 ದಿನ 3 ದಿನದ ಒಳಗೆ ಹಾಕ್ಬೋದು. 24 to 36 hours ಒಳಗೆ ಹಾಕಬೇಕು. ಹಾಗೆ ನಮ್ಮದು ಎಲ್ಲ ಒಂದು ಡಿಫ್ರೆಂಟ್ ಆರ್ಗನ್ಸ್ಗೆ ಡಿಫ್ರೆಂಟ್ ಆಗಿ ಟೈಮಿಗೆ. ಓಕೆ, ಈಗ ಜೀವಂತವಿರುವ ವ್ಯಕ್ತಿ ಅಂಗಾಂಗ ದಾನ ಮಾಡುವುದಾದರೆ ಅದರ ಪ್ರಕ್ರಿಯೆ ಹೇಗಿರ್ತದೆ? ಈ ಲಿವಿಂಗ್ ಡೋನರ್ ಆದರೆ ಜೀವದ ಇರುವಾಗ ಅವರದು ಫಸ್ಟ್ ನಾವು ಅವರಿಗೆ ಒಂದು ಇವ್ಯಾಲ್ಯೂಯೇಷನ್ ಮಾಡ್ತದೆ. ಅವರು ಕೆಲವರು ಒಂದು ತನ್ನಷ್ಟಕ್ಕೆ ಬಂದು ಕೇಳ್ತದೆ ನಮ್ಮ ಆರ್ಗನ್ಸ್ ಡೊನೇಟ್ ಮಾಡಲಿಕ್ಕೆ ರೆಡಿ ಇದೆ. ಕೆಲವರದ್ದು ಅವರದ್ದು ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಇವರದ್ದು ಮ್ಯಾಚ್ ಆಗುತ್ತದೆ ಅಂತ ಫೈಂಡ್ ಔಟ್ ಮಾಡ್ತದೆ. ಹಾಗೆ ಅವರು ರೆಡಿ ಆಗ್ತದೆ. ಆದರೆ ಕೂಡ ಸ್ವಲ್ಪ ಎಕ್ಸಾಮಿನೇಷನ್ಸ್ ಎಲ್ಲ ಅವರಿಗೆ ಬಾಡಿಗೆ ಮಾಡಬೇಕು. ಅದಕ್ಕೆ ನಾವು ಇವ್ಯಾಲ್ಯೂಯೇಷನ್ ಅಂತ ಕೇಳ್ತದೆ. ಅವರದ್ದು ಬಾಡಿ ಹೆಲ್ತಿಯಾ, ಅವರಿಗೆ
ಕೊಡ್ಬೋದಾ ಇದೆಲ್ಲ ಒಂದು ಚೆಕ್ ಮಾಡ್ತದೆ. ಮತ್ತು ಇದೆಲ್ಲ ಸರಿ ಇದ್ದರೆ ಅವರದ್ದು ಬ್ಲಡ್ ಚೆಕಿಂಗು ಮತ್ತು ಫುಲ್ ಬಾಡಿ ಚೆಕಪ್ ಅದೆಲ್ಲ ಮಾಡ್ತದೆ. ಬೇರೆ ರೋಗಗಳಿಲ್ಲ ಅದೆಲ್ಲ ಒಂದು ಅವರಿಗೆ ಕನ್ಫರ್ಮ್ ಮಾಡಬೇಕು. HIV, ಹೆಪಟೈಟಿಸ್ ಈ ಥರ ರೋಗಗಳು ಮತ್ತು TB ಇದೆಲ್ಲ ಇಲ್ಲ ಎಂದೆಲ್ಲ ಒಂದು ಅವರಿಗೆ ಕನ್ಫರ್ಮ್ ಮಾಡಬೇಕು. ಇದೆಲ್ಲ ರೆಡಿ ಆದರೆ ಅವರಿಗೆ ನೆಕ್ಸ್ಟ್ ಸ್ಟೆಪ್ಪು ಸರ್ಜರಿ ಮಾಡ್ತದೆ. ಸರ್ಜರಿ ಮಾಡಿ ಮತ್ತು ಅವರ ರಿಕವರಿ ಆಗೋ ತನಕ ಅವರು ಕೂಡ ಹಾಸ್ಪಿಟಲಲ್ಲಿ ನಿಲ್ಲಿಸಬೇಕು. ಇದೆಲ್ಲ ನಾವು ಒಂದು ಪ್ರೊಸೀಜಿಯರ್ಸು. ಇದೆಲ್ಲ ಮಾಡಲಿಕ್ಕೆ ನಮಗೆ ಟೀಮ್ ಇದೆ, ಟೀಮ್ ಆಫ್ ಡಾಕ್ಟರ್ಸ್ ಇದೆ. ನಮಗೆ ಅದು ಸರ್ಜನ್ಸು ಬೇಕು. ಅದು ಯಾವ ಆರ್ಗನ್ ಮಾಡ್ತದೆ, ಹಾರ್ಟದು ಮಾಡಿದ್ರೆ ಕಾರ್ಡಿಯಾಲಜಿಸ್ಟು ಆ ಟೀಮೆಲ್ಲ ಬೇಕು, ಲಂಗದು ಮಾಡಿದರೆ ರೆಸ್ಪಿರೇಟರಿ ಡಿಪಾರ್ಟ್ಮೆಂಟ್ ಇದು ಬೇಕು. ಆ ಥರ ಲಿವರ್ದಾದರೆ ಲಿವರದು, ಪ್ಯಾಂಕ್ರಿಯಸ್ ಆದರೆ ಗ್ಯಾಸ್ಟ್ರೋದು ಡಾಕ್ಟರ್ಸು, ಆ ಥರ ಎಲ್ಲ ಒಂದೊಂದು ಡಾಕ್ಟರ್ಸ್ ಇದೆ. ಮತ್ತು ಆ ಟೀಮಲ್ಲಿ ಇರುವುದು ಮತ್ತು ಸೈಕಾಲಜಿಸ್ಟ್ಗಳು, ಇದು ಸೋಷಿಯಲ್ ವರ್ಕರ್ಸ್ ಇರ್ಬೋದು. ಅದು ಎಲ್ಲ ಹಾಸ್ಪಿಟಲ್ಸಲ್ಲಿ ಈ ಆರ್ಗನ್ ಡೊನೇಷನ್ ಮಾಡುವುದು, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವುದು ಹಾಸ್ಪಿಟಲಲ್ಲಿ ಈ ಟೀಮ್ ಇರ್ತದೆ. ಅವರು ಎಲ್ಲ ಸೇರಿ ಇವರ ಹತ್ರ ಮಾತನಾಡಿ ಎಲ್ಲ ಮಾತ್ರ ಇದು ಮಾಡ್ತದೆ. ಓಕೆ. ಈಗ ಜೀವಂತವಿರುವಂಥ ವ್ಯಕ್ತಿ ಅಂಗಾಂಗ ದಾನ ಮಾಡುವುದಾದರೆ ಈಗ ಕಿಡ್ನಿ ನಾವು ಕೊಟ್ಟರೆ, ಒಂದು ಕಿಡ್ನಿ ಕೊಟ್ಟರೆ ಇನ್ನೊಂದು ಕಿಡ್ನಿ ಇದೆ, ಇದರಲ್ಲಿ ಬದುಕಬಹುದು. ಒಂದು ಕಿಡ್ನಿ ಬೇರೆಯವರಿಗೆ ದಾನ. ಉಳಿದ ಅಂಗಾಂಗಗಳು ಹೇಗೆ ಅವರಿಗೆ ಸ್ವ ಇಚ್ಛೆಯಿಂದ ಕೊಡ್ತಾರಾ? ಓಕೆ. ಹಾರ್ಟು ಎಲ್ಲ ನಮಗೆ ಹಾಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಹಾರ್ಟ್ ಎಲ್ಲ ನಮಗೆ ಒಂದು ಮಾತ್ರ, ಅದು ಮಾತ್ರ ಅಲ್ಲ, ಹಾರ್ಟ್ ತೆಗೆದ್ರೆ ಜನ ಸತ್ತು ಹೋಗ್ತದೆ. ಅದಕ್ಕೆ ಅದೆಲ್ಲ ನಾವು ಡೆತ್ ಮೇಲೆ ಮಾತ್ರ ಕೊಡ್ತದೆ. ಹಾರ್ಟು ಲಂಗ್ಸು ಎಲ್ಲ ಕೊಡುವುದು ಹಾಗೆ ಡೆತ್ ಮೇಲೆ ಮಾತ್ರ. ಮತ್ತೆ ಈವನ್ ಕಣ್ಣದು ಕಾರ್ನಿಯಾ ಕೂಡ ಹಾಗೆ ಕೊಡುವುದು ಡೆತ್ ಮೇಲೆ ಮಾತ್ರ. ಮತ್ತೆ ಲಿವರು, ಕಿಡ್ನಿ ಅದೆಲ್ಲ ನಮಗೆ ಲಿವಿಂಗ್ ಡೋನರಿಂದ ಕೊಡ್ಬೋದು. ಕಸಿ ಮಾಡುವ ಮೊದಲು ಅಂಗಗಳು ಎಷ್ಟು ಸಮಯದವರೆಗೆ ದೇಹದ ಹೊರಗೆ ಇರುತ್ತವೆ? ಅದು ನಾವು ಸ್ವಲ್ಪ ಮುಂಚೆ ಕೂಡ ಕೇಳಿದ್ದು. ಹಾರ್ಟು ಒಂದು 4 to 6 hours, ಮತ್ತೆ ಹಾರ್ಟು ಲಂಗ್ಸು ಮತ್ತೆ ಪ್ಯಾಂಕ್ರಿಯಾಸ್ 15 hours. 15 hours ಒಳಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಲಿವರ್ 8 to 10 hours ಒಳಗೆ ಒಳಗೆ ಆಗಬೇಕು. ಕಿಡ್ನೀಸು 24 hours to 36 hours. ದಟ್ ಮೀನ್ಸ್ 2 ದಿನದಿಂದ 3 ದಿನ ಒಳಗೆ ನಾವು ಅದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಓಕೆ. ಈಗ ಸಜೀವ ಅಂದರೆ ಜೀವಂತ ವ್ಯಕ್ತಿಯ ಅಂಗಾಂಗಗಳನ್ನು ಹೇಗೆ ಕಸಿ ಮಾಡಲಾಗ್ತದೆ? ಇದು ಲೈವ್ ಡೋನರ್ಸಲ್ಲಿ ಕೂಡ ನಾವು ಇವ್ಯಾಲ್ಯೂಯೇಷನ್ ಮಾಡ್ತದೆ. ಫಸ್ಟ್ ಮುಂಚೆ ನಾವು ಕೇಳಿದರೆ ಆ ಪ್ರೊಸೀಜರಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತದೆ ಮತ್ತು ಸರ್ಜರಿ ಮಾಡ್ತದೆ. ಸರ್ಜರಿ ಮಾಡುವಾಗ ಒಂದೊಂದು ಆರ್ಗನ್ಸ್ಗೆ ಒಂದೊಂದು ರೀತಿ ಇದೆ. ಕಿಡ್ನಿಗೆ ನಾವು ಆ ಕಿಡ್ನಿ ಮಾತ್ರ ತೆಗೆದು ಅದು ಯಾವುದು ಅವರದ್ದು ಹೆಲ್ತಿ ಕಿಡ್ನಿ ಇದೆ ಅದು ತೆಗೆದು ಯಾರಿಗೆ ಹಾಕಬೇಕು ಅವರಿಗೆ ಕೊಡ್ತದೆ. ಲಿವರ್ ಆದರೆ ನಾವು ಫುಲ್ ತೆಗಲಿಲ್ಲ, ಲಿವರ್ದು ಕೆಲವು ಭಾಗಗಳು ಮಾತ್ರ ತೆಗ್ತದೆ. ಆ ಥರ ಕಣ್ಣದು ಕೂಡ ಹಾಗೆ ಕಾರ್ನಿಯಾ ಮಾತ್ರ ತೆಗೆದು ಕೊಡ್ತದೆ. ಹಾಗೆ ಸರ್ಜರಿ ಮಾಡಿ ಹೊರಗೆ ತೆಗೆದು ಮತ್ತೆ ಅದನ್ನು ಸರಿಯಾಗಿ ಪ್ರಿಸರ್ವ್ ಮಾಡ್ತದೆ. ಅದಕ್ಕೆ ಐಸ್ ಇದೆ, ಅದು ನಮ್ಮ ಅದು ಅದು ಬಾಡಿಯಿಂದ ತೆಗುವಾಗ ಅದಕ್ಕೆ ಸತ್ತು ಹೋಗಬಾರದು. ಆ ಥರ ಒಂದು ಕಂಡೀಷನ್ ಇರುವುದು ಬಾಕ್ಸಲ್ಲಿ ಹಾಕಿ ಅವರು ಶಿಫ್ಟ್ ಮಾಡುವುದು. ಅದಕ್ಕೆ ಆಗಿ ಅವರು ಆ್ಯಂಬುಲೆನ್ಸ್ ಯೂಸ್ ಮಾಡ್ಬೋದು, ಏರ್ ಆ್ಯಂಬುಲೆನ್ಸ್ ಯೂಸ್ ಮಾಡ್ಬೋದು. ಅದು ಎಷ್ಟು ಟೈಮ್ ಬೇಕು, ಎಷ್ಟು ದೂರ ಇದೆ ಈ ಡೋನರು ರೆಸಿಪಿಯೆಂಟ್ ಮಧ್ಯದಲ್ಲಿ, ಆ ಥರ ಅವರಿಗೆ ಟ್ರಾನ್ಸ್ಪೋರ್ಟ್ ಕೂಡ ಯೂಸ್ ಮಾಡಬೇಕು. ಯೂಸ್ ಮಾಡಿ ಎಷ್ಟು ಬೇಗನ ಅಲ್ಲಿ ರೀಚ್ ಆಗಬೇಕು ಅಷ್ಟು ಬೇಗನ ರೀಚ್ ಆಗಬೇಕು. ಆದರೆ ಮಾತ್ರ ಇದು ಉಪಯೋಗಿಸುವಾಗುತ್ತದೆ, ಇಲ್ಲಾದರೆ ಅದು ಪ್ರಯೋಜನ ಇಲ್ಲ. ಈಗ ಶಸ್ತ್ರಚಿಕಿತ್ಸೆ ಮುನ್ನ ಪಿತ್ತಜನಕಾಂಗದ ದಾನಿಗಳಿಗೆ ಅವರ ಪೂರ್ವ ಸಿದ್ಧತೆ ಇರ್ತದೆಯಾ? ಅದರಲ್ಲಿ ಕೂಡ ನಮಗೆ ಇವ್ಯಾಲ್ಯೂಯೇಷನ್ ಬೇಕು. ಲಿವರ್ ಅದಕ್ಕೆ ನಮಗೆ ಫುಲ್ ಅವರದ್ದು ಲಿವರದ್ದು ಫಂಕ್ಷನ್ ಎಲ್ಲ ನೋಡ್ಬೋದು. ಫುಲ್ ಬಾಡಿ ಚೆಕಪ್ ಬೇಕು. ಲಿವರ್ಗೆ ಅವರಿಗೆ ಅದು ಸಿರೋಸಸ್ಸು, ಏನಾದರೂ ಇನ್ಫೆಕ್ಷನ್, ಹೆಪಟೈಟಿಸು ಆ ಥರ ಲಿವರ್ ಇನ್ಫೆಕ್ಷನು, ಗಾಲ್ ಬ್ಲಾಡರ್ದು ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಅವರಿಗೆ ಲಿವರ್
ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಹೆಲ್ತಿ ಲಿವರ್ ಇರಬೇಕು, ಅವರದ್ದು ಬಾಡಿ ಕೂಡ ಹೆಲ್ತಿ ಇರಬೇಕು. ಆದರೆ ಮಾತ್ರ ಅವರಿಗೆ ನಮಗೆ ಇದು ಕೊಡಲಿಕ್ಕೆ ಆಗ್ತದೆ. ಮತ್ತು ಅವರಿಗೆ ತನ್ನಷ್ಟಿಗೆ ಅವರು ರೆಡಿ ಆದರೆ ತುಂಬ ಕೌನ್ಸಿಲಿಂಗ್ ಎಲ್ಲ ಮಾಡಲಿಕ್ಕೆ ಇಲ್ಲ. ಆದರೆ ಕೂಡ ನಮ್ಮ ಪ್ರೊಸೀಜರಲ್ಲಿ ನಾವು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಕೊಡ್ತದೆ. ಆಪ್ರೇಷನ್ ಮಾಡುವಾಗ ಈ ಥರ ಎಲ್ಲ ನಿಮಗೆ ಆಗ್ತದೆ, ಈ ಥರ ರೆಸ್ಟ್ ಮಾಡಬೇಕು, ಇಷ್ಟು ಟೈಮು ನೀವು ಹಾಸ್ಪಿಟಲ್ ಇರಬೇಕು, ಇದೆಲ್ಲ ಕೇಳಿ ಕೊಡ್ತಾರೆ. ಇದೇ ನಮಗೆ ಬಾಕಿ ಎಲ್ಲ ಸರ್ಜಿಕಲ್ ಪ್ರೊಸೀಜರ್ಸು. ಆ ಸರ್ಜಿಕಲ್ ಪ್ರೊಸೀಜರ್ಸು ನಮ್ಮ ಸೇಮ್ ರೆಸಿಪಿಯೆಂಟಲ್ಲಿ ಇರುವುದು ಥರ ಆಪ್ರೇಷನ್ ಇವರಿಗೆ ಕೂಡ ಆಗ್ತದೆ. ಯಾಕಂದರೆ ಇವರದ್ದು ಕೂಡ ಹೊಟ್ಟೆ ಅದು ಓಪನ್ ಮಾಡಿ ಮಾತ್ರ ಇದು ತೆಗಲಿಕ್ಕೆ ಆಗ್ತದೆ. ಹಾಗೆ ಸೇಮ್ ಸರ್ಜಿಕಲ್ ಪ್ರೊಸೀಜರ್ಸ್ ಇವರು ಕೂಡ ಸಿಗ್ತದೆ. ಅವರಿಗೆ ರಿಕವರಿ ಟೈಮ್ ಎಷ್ಟು ಡಾಕ್ಟರ್ ಕೇಳುತ್ತದೆ ಅಷ್ಟು ಟೈಮ್ ಅವರು ಹಾಸ್ಪಿಟಲಲ್ಲಿ ಇರಬೇಕಾಗ್ತದೆ. ಮತ್ತು ಬೇರೊಂದು ಇದು ಲಿವರ್ ಕೊಡಲಿಕ್ಕೆ ಅವರಿಗೆ ಒಂದು ಏಜ್ ಇದೆ, 18 to 60 years. ವೆದರ್ ಫೀಮೇಲ್ ಆರ್ ಮೇಲ್ ಅವರಿಗೆ ಆ ಏಜ್ ಒಳಗೆ ಇರುವುದು ಕೊಡ್ಬೋದು, ಹೆಲ್ತಿ ಇರುವುದು ಕೊಡ್ಬೋದು. ಮತ್ತು ಅವರದ್ದು ಸೈಕಾಲಜಿಕಲ್ ಮೆಂಟಲ್ ಹೆಲ್ತ್ ಎಲ್ಲ ಸರಿ ಇರಬೇಕು. ಮತ್ತು ಬೇರೊಂದು ನೆನೆಸ್ಬೇಕದು, ಈ ನಾವು ಡೊನೇಷನ್ ಮಾಡುವಾಗ ಅದರಿಂದ ಏನಾದರೂ ಫೈನಾನ್ಷಿಯಲ್ ಬೆನಿಫಿಟ್ ಇದೆ ಎಂದು ನೆನೆಸಿ ನಾವು ಕೊಡಬಾರದು. ಅದು ಕೂಡ ಒಂದು ರಿಕ್ವೈರ್ಮೆಂಟಲ್ಲಿ ನಾವು ಕೇಳಬೇಕು. ಒಂದು ಫೈನಾನ್ಷಿಯಲ್ ಗೇನಿಗಾಗಿ ನಾವು ಏನು ಆರ್ಗನ್ಸ್ ಕೊಡುವುದಿಲ್ಲ. ಅದು ಏನಾದರೂ ನಾವು ಹಾಗೆ ಬೆನಿಫಿಟ್ ರಿಸೀವ್ ಮಾಡಿದ್ರೆ ಕೂಡ ಅದು ಇಲೀಗಲ್. ಅದು ಪನಿಷ್ಮೆಂಟ್ ಸಿಕ್ಕಲಿಕ್ಕೆ ಕೂಡ ಚಾನ್ಸಸ್ ಇದೆ. ಮತ್ತು ಕೆಲವರು ಅವರದು ಗ್ರೇಟ್ಫುಲ್ನೆಸ್, ಅವ್ರಿಗೆ ಹೃದಯದಲ್ಲಿ ತುಂಬ ಥ್ಯಾಂಕ್ಸ್ ಆ ಫೀಲಿಂಗ್ ಇದೆ. ಆದ್ದರಿಂದ ಕೆಲವರು ಹಣ ಏನಾದರೂ ಥರ ಎಲ್ಲ ಕೊಡ್ತದೆ. ಅದು ಹಾಗೆ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಆ ಥರ ನಾವು ಏನು ಫೈನಾನ್ಷಿಯಲ್ ಬೆನಿಫಿಟ್ಗಾಗಿ ಕೊಡಬಾರ್ದು. ಇದು ಕೂಡ ನಾವು ಒಂದು ರಿಕ್ವೈರ್ಮೆಂಟ್ಸಲ್ಲಿ ನೆನಪಿರಬೇಕು. ಈಗ ಕೆಲವರೆಲ್ಲ ಹಣಕ್ಕೋಸ್ಕರನೇ ಈಗ ಕಿಡ್ನಿ ಡೊನೇಟ್ ಮಾಡೋದು ಹಾಗೆಲ್ಲ ಮಾಡ್ತಾರೆ. ಹೌದು, ಆ್ಯಕ್ಚುಲಿ ನಾವು ಹಾಗೆಲ್ಲ ಮಾಡಬಾರದು. ಮತ್ತು ಇವರದ್ದು ಮೆಡಿಕಲ್ ಎಕ್ಸ್ಪೆನ್ಸ್ ಇದೆ, ಅದೆಲ್ಲ ಈ ಪೇಷಂಟ್ದು ಯಾರಿಗೆ ರಿಸೀವ್ ಮಾಡ್ತದೆ ಅವರದ್ದು ಇನ್ಶೂರೆನ್ಸಲ್ಲಿ ಇದೆಲ್ಲ ಇವರು ಕವರ್ ಆಗ್ತದೆ. ನಾವು ಹಣಗಾಗಿ ನಾವು ಏನು ಕೊಡಬಾರದು. ಮತ್ತು ಅದು ನಮ್ಮ ಲಾ ಕೂಡ ಯಾವ ಕಂಟ್ರಿಯಲ್ಲಿ ಕೂಡ ಅದು ಲಾ ಅದಕ್ಕಾಗಿ ಪರ್ಮಿಷನ್ ಕೊಡೋದಿಲ್ಲ. ಕೆಲವರದ್ದೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಕುಟುಂಬದಲ್ಲಿ ಅವರು ಕಿಡ್ನಿ ಅದೆಲ್ಲ ಕೆಲವೊಂದು ಅಂಗಾಂಗಗಳನ್ನು ಕೊಡ್ತಾರೆ. ಹಾಗೆ ಸರಿಯಾಗಿ ನೋಡಿದ್ರೆ ಅದು ಕೊಡಬಾರದು, ಹಾಗೆ ಕೊಡಬಾರದು. ಅಂಗಾಂಗಗಳು ಕೊಡ್ಬೋದು, ಹಣಗಾಗಿ ಕೊಡಬಾರದು. ಮತ್ತೆ ಕೆಲವರು ನೀವು ಹೇಳಿದ ತರ ಫಿನಾನ್ಷಿಯಲ್ ಡಿಫಿಕಲ್ಟಿ ಬರುವಾಗ ಹಾಗೆ ಎಲ್ಲ ಮಾಡ್ತದೆ. ಅದೆಲ್ಲ ಸೀಕ್ರೆಟ್ ಆಗಿ ಇರ್ಬೋದು, ಅಲ್ಲದೆ ಇದೆಲ್ಲ ಹೊರಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ನಮಗೆ ಗೊತ್ತಿದೆ ತುಂಬ ಜಾಗದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಇದಕ್ಕಾಗಿ ಜನರನ್ನು ತಕ್ಕೊಂಡು, ಮಕ್ಕಳನ್ನು ತಕ್ಕೊಂಡು, ದೊಡ್ಡವರನ್ನು ತಕ್ಕೊಂಡು ಕಿಡ್ನಾಪ್ ಮಾಡಿ ಬೇರೆ ಕಡೆ ಕೊಂಡು ಹೋಗಿ ಅವರದ್ದು ಇದೆಲ್ಲ ತೆಗೆದು ಅದಕ್ಕೆ ಎಲ್ಲ ಕೆಲವು ಮೆಡಿಕಲ್ ಫೀಲ್ಡಲ್ಲಿ ಇರುವರು ಕೂಡ ಅದಕ್ಕಾಗಿ ಎಲ್ಲ ಇವರದ್ದು ಸೇರಿ ವರ್ಕ್ ಮಾಡುತ್ತದೆ. ಅದಕ್ಕೆ ನಾವು ಸ್ವಲ್ಪ ಈ ಥರ ವಿಷಯಗಳು ನಮಗೆ ಗೊತ್ತಾದರೆ ನಾವು ಅದು ಪೊಲೀಸ್ ಹತ್ರ ಕೇಳಬೇಕು. ಪೊಲೀಸ್ ಹತ್ರ ಅಲ್ಲದೆ ಇದು ಕನ್ಸರ್ನ್ಡ್ ಅಥಾರಿಟೀಸ್ ಹತ್ರ ನಾವು ಕೇಳಬೇಕು. ಹಣಗಾಗಿ ಕೊಡಬಾರದು. ಮತ್ತು ಯಾರಾದರೂ ಜನರು ಫಿನಾನ್ಷಿಯಲ್ ಡಿಫಿಕಲ್ಟಿ ಆಗಿ ಹೀಗೆ ರಿಸೀವ್ ಮಾಡಿದ್ರೆ ನಮಗೆ ಏನು ಕೇಳಲಿಕ್ಕೆ ಕೂಡ ಆಗಲಿಲ್ಲ. ಲೋ ಇದೆ, ಹಾಗೆ ಮಾಡಬಾರದಂತ. ಮತ್ತೆ ಅವರು ಸಿಕ್ಕಿದ್ರೆ ಅವರು ಕೊಂಡು ಹೋಗ್ತದಲ್ಲ ಅಷ್ಟೇ. ಈಗ ಲಿವರ್ ಕೊಡುಗೆ ಯಾರಿಗೆ ಬೇಕು ಡಾಕ್ಟರ್? ಲಿವರ್ ನಾವು ಯಾವಾಗಲೂ ಕೊಡೋದು, ಕೆಲವರದ್ದು ಸಿರೋಸಿಸ್ ಬಂದವರದ್ದು ಲಿವರ್ ಫುಲ್ ಕೆಟ್ಟದಾಗಿ ಹೋಗ್ತದೆ, ಅವರಿಗೆ ನಾವು ಕೊಡ್ತಾರೆ. ಕೆಲವರಿಗೆ ಜನ್ಮದಿಂದ ಕೂಡ ಅವರದ್ದು ಲಿವರ್ಗೆ ಪ್ರಾಬ್ಲಮ್ ಇರ್ತದೆ, ಅವರಿಗೆ ಕೂಡ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ನಮ್ಮ ಬಾಡಿಯಲ್ಲಿ ಒಂದೇ ಒಂದು ಆರ್ಗನ್ ಮಾತ್ರ ಗ್ರೋ ಆಗೋದು, ನಾವು ಕಟ್ ಮಾಡಿ
ಬೇರೊಂದು ಜಾಗದಲ್ಲಿ ಫಿಕ್ಸ್ ಮಾಡುವಾಗ ಅದಕ್ಕೆ ಮಾತ್ರ ಗ್ರೋ ಆಗಲಿಕ್ಕೆ ಚಾನ್ಸಸ್ ಇದೆ. ನಾವು ಲಿವರ್ ಒಂದು ಸರ್ಜರಿ ಮಾಡಿ ಕಟ್ ಮಾಡಿದರೆ ಕೂಡ ಅದು ಗ್ರೋ ಆಗುತ್ತದೆ. ಅದಕ್ಕೆ ಆ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್ ಲಿವರ್ಗೆ ಇದೆ. ಅದಕ್ಕೆ ಅದಕ್ಕೋಸ್ಕರ ನಮ್ಮ ಬಾಡಿಯಿಂದ ಲಿವರದು ಸ್ವಲ್ಪ ಭಾಗ ತೆಗೆದ್ರೆ ಕೂಡ ನಮಗೆ ಒಂದು ಹೆದರಿಕೆ ಏನಿಲ್ಲ. ಯಾಕಂದರೆ ಅದು ವರ್ಕ್ ಆಗ್ತದೆ, ಪುನಃ ಅದು ಗ್ರೋ ಆಗ್ತದೆ. ಬೇರೊಂದು ಹೆಪಟೈಟಿಸ್ ಬಂದು ಫುಲ್ ಲಿವರು ಡ್ಯಾಮೇಜ್ ಆಗಿರ್ಬೋದು, ಅವರಿಗೆ ಕೊಡ್ಬೋದು. ಆಟೋಮಿನ್ ಡಿಸೀಸಸ್ ಮತ್ತು ಲಿವರ್ ಕ್ಯಾನ್ಸರ್ ಬಂದು ಲಿವರದು ಮೇಜರ್ ಪಾರ್ಟ್ ತೆಗ್ಬೋದು ಕೆಲವರಿಗೆ, ಅವರಿಗೆ ಇದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕೆಲವರು ಈ ತುಂಬ ಟಾಕ್ಸಿನ್ಸ್, ಪಾಯ್ಸನಸ್ ಸಬ್ಸ್ಟೆನ್ಸ್ ತೆಗೆದು ಅವರದ್ದು ಲಿವರ್ ಎಲ್ಲ ಡ್ಯಾಮೇಜ್ ಇರ್ಬೋದು. ಆ ಥರ ಜನರಿಗೆ ಕೂಡ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಮೇನ್ಲಿ ನಾವು ಮಾಡುವುದು ಈ ಥರ ಜನರಿಗೆ ಸಿರೋಸಿಸ್ ಬಂದು ಮತ್ತು ಹೆಪಟೈಟಿಸ್ ಬಂದು ಈ ಥರ ಜನರಿಗೆ ನಾವು ಜಾಸ್ತಿಯಾಗಿ ಮಾಡುವುದು. ಈಗ ದಾನಿಗಳ ವೈದ್ಯಕೀಯ ವೆಚ್ಚವನ್ನು ಯಾರು ಪಾವತಿಸುತ್ತಾರೆ? ಮೇಯ್ನಾಗಿ ಅದು ಇವರದು ಇನ್ಶೂರೆನ್ಸಲ್ಲಿ ಯಾರು ರಿಸೀವ್ ಮಾಡುತ್ತದೆ ಅವರದು ಇನ್ಶೂರೆನ್ಸಲ್ಲಿ ಅದೆಲ್ಲ ಕವರ್ ಆಗುತ್ತದೆ. ಅದು ಅವರದು ಹಾಸ್ಪಿಟಲ್ ಸರ್ಜರಿ, ಓಕೆ, ಟೆಸ್ಟಿಂಗು, ಅದಕ್ಕಾಗಿ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳೆಲ್ಲ ಮಾಡ್ತದಲ್ಲ, ಮತ್ತು ಫಾಲೋ ಅಪ್ ಮಾಡ್ತದೆ. ಫಾಲೋ ಅಪ್ಗೆ ಬರುವಾಗ ಅದಕ್ಕೆ ಎಲ್ಲ ಹಣ ಕೊಡಬೇಡ, ಅದೆಲ್ಲ ಯಾರು ರಿಸೀವ್ ಮಾಡುತ್ತದೆ ಅವರದು ಇನ್ಶೂರೆನ್ಸಲ್ಲಿ ಇದೆಲ್ಲ ಕವರ್ ಮಾಡುತ್ತದೆ. ಬಟ್ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಅದಕ್ಕೆ ಇದಾಗೋದಿಲ್ಲ. ಟ್ರಾವೆಲ್ ಎಕ್ಸ್ಪೆನ್ಸು ಮತ್ತು ಅವರು ಕೆಲಸದಿಂದ ಬಿಟ್ಟು ಬರ್ತದಲ್ಲ, ಅವರದು ವೇಜಸ್ ಲಾಸ್ಟ್ ಆಗುತ್ತದೆ, ಸಂಬಳ ಸಿಗ್ತಿಲ್ಲ, ಅದೆಲ್ಲ ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ. ಮತ್ತು ಹಾಸ್ಪಿಟಲ್ ರಿಲೇಟೆಡ್ ಮ್ಯಾಟ್ರ್ ಎಲ್ಲ ಈ ರೆಸಿಪಿಯೆಂಟದು ಇನ್ಶೂರೆನ್ಸಲ್ಲಿ ಕವರ್ ಆಗ್ತದೆ. ಈಗ ಜೀವಂತ ದಾನಿ ಅಂಗಾಂಗ ಡೊನೇಷನ್ ಮಾಡೋದಾದರೆ ಎಷ್ಟು ಲಿವರನ್ನು ಅವನು ಡೊನೇಟ್ ಮಾಡಬಹುದು? ಓಕೆ, ಅದು ಲಿವರು ನಮ್ಮ ಬಾಡಿಯಲ್ಲಿ ಇರುವುದು ಮೋಸ್ಟ್ ಲಾರ್ಜೆಸ್ಟ್ ಆರ್ಗನ್. ಬಾಡಿಯಲ್ಲಿ ಅದೇ ದೊಡ್ಡ ಆರ್ಗನ್. ಅದರಲ್ಲಿ ಒಂದು 2/3 ಕೊಡ್ಬೋದು. ನಮ್ಮ ಅಡಲ್ಟ್ಸಲ್ಲಿ ನಾವು ಯಾವಾಗಲೂ ಲೆಫ್ಟ್ 1/3 ಲೋಬ್ ತೆಗ್ಬೋದು, ರೈಟ್ ಅದು 2 ಲೋಬ್ ಆಗಿ ಕಾಣ್ತದೆ. ಈಗ ಇದು ಸೇರಿ ಲೆಫ್ಟ್ ಸೈಡಲ್ಲಿ ಸಣ್ಣದು. ಹಾಗೆ ಈ ರೈಟ್ ಸೈಡಿಂದ ನಮಗೆ 2/3 ಕೂಡ ತೆಗ್ಬೋದು. ಲೆಫ್ಟ್ ಸೈಡಿಂದ ತೆಗೆದ್ರೆ 1/3 ಮಾತ್ರ ತೆಗ್ತದೆ. ಮತ್ತೆ ಈ ಟೀನೇಜ್ ಅಡೋಲಸೆಂಟ್ ಆ ಏಜಲ್ಲಿ ಇರುವವರೆಗೆ ನಾವು ಲೆಫ್ಟ್ ಲೋಬ್ ಮಾತ್ರ ಸೆಲೆಕ್ಟ್ ಮಾಡುತ್ತದೆ. ಮತ್ತೆ ಮಕ್ಕಳಿಗೆ ಇದು ಯಾರಿಗೆ ಕೊಡುವಾಗ ಅವರಿಗೆ ಎಷ್ಟು ತೆಗಬೇಕು ಅದೇ ನಾವು ಈಗ ಕೇಳುದು. ಮತ್ತೆ ಮಕ್ಕಳಿಗಾಗಿ ನಾವು ಲೆಫ್ಟ್ ಸೈಡಿಂದ ತೆಗ್ತದೆ, ಅದು ಕೂಡ ತುಂಬ ಇಲ್ಲ, ಒಂದು 15 to 20% ಮಾತ್ರ ತೆಗ್ತದೆ. ಮಕ್ಕಳಿಗೆ ಅದು ಗ್ರೋ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇಲ್ಲ. ಎಲ್ಲರಿಗೆ ಅದು ಗ್ರೋ ಆಗುತ್ತೆ, ಆದರೆ ಕೂಡ ಮಕ್ಕಳದು ಗ್ರೋಯಿಂಗ್ ಏಜ್ ಅಲ್ಲ. ಅದು ಮಾತ್ರ ಅಲ್ಲ, ಅವರು ಸಣ್ಣದು, ಅವರದ್ದು ಬಾಡಿ ಸಣ್ಣದು. ಅದಕ್ಕೆ ಒಂದು ಲಿವರದು ಲೆಫ್ಟ್ ಸೈಡಿಂದ ಒಂದು 15 to 20% ತೆಗಿಬಹುದು. ಈಗ ಕಾರ್ನಿಯಾ ಕಸಿ ಯಾರಿಗೆ ಮಾಡಲಾಗುತ್ತದೆ? ಇದರಿಂದ ರೋಗಿಗೆ ಸಹಾಯವಾಗ್ತದೆಯಾ? ಎಸ್, ಕಾರ್ನಿಯಾ ನಾವು ಫುಲ್ ಬ್ಲೈಂಡ್ ಅದು ಜನರಿದೆ, ಅದು ರೆಟಿನಾದು ಪ್ರಾಬ್ಲಮ್ ಆದರೆ ಅವರಿಗೆ ಪ್ರಯೋಜನ ಆಗಲಿಲ್ಲ. ಕೆಲವರಿಗೆ ಕಾರ್ನಿಯಾದ ಪ್ರಾಬ್ಲಮ್ ಇಂದ ಅವರು ಬ್ಲೈಂಡ್ ಆಗ್ತದೆ, ಅವರಿಗೆ ಇದು ಪ್ರಯೋಜನ ಆಗುತ್ತದೆ. ಹೌದು. ಈಗ ಕಾರ್ನಿಯಾವನ್ನು ಸತ್ತ ಅಥವಾ ಜೀವಂತ ವ್ಯಕ್ತಿಯಿಂದ ತೆಗೆದುಕೊಳ್ಳಲಿಕ್ಕಾಗ್ತದೆಯಾ? ಅದು ಡೆಡ್ ಪರ್ಸನ್ ಇಂದ, ಸತ್ತವರಿಂದ ಮಾತ್ರ ನಾವು ತೆಗೆದೇವೆ, ಜೀವಂತವರಿಗೆ ನಾವು ತೆಗಲಿಲ್ಲ. ಒಬ್ಬ ವ್ಯಕ್ತಿಯು ಒಂದು ಮೂತ್ರಪಿಂಡದೊಂದಿಗೆ ಬದುಕಬಹುದೇ? ಅದು ವಿಫಲವಾದರೆ ಏನಾಗ್ತದೆ? ಕಿಡ್ನಿ ಒಂದು ಕಿಡ್ನಿಯಿಂದ ಎಲ್ಲರಿಗೆ ಜೀವಿಸ್ಬೋದು. ಅದು ಕೂಡ ಕೆಲವರಿಗೆ ಬೈ ಬರ್ತ್ ಒಳ್ಳಿ ದೇ ಹ್ಯಾವ್ 1 ಕಿಡ್ನಿ. ಕೆಲವರಿಗೆ ಏನಾದರೂ ಡಿಸೀಸ್ ಬಂದು ಒಂದು ತೆಗ್ಬೋದು. ಆ ಒಂದು ಇದ್ದರೆ ಕೂಡ ಬೇರೊಂದು ಹೆಲ್ತಿ ಇದ್ದರೆ ಅದರಲ್ಲಿ ಜೀವಿಸ್ಬೋದು. ಅದು ಈ ಕಿಡ್ನಿದು ಫಂಕ್ಷನ್ ಕೂಡ ಅದು ಹೇಗೇನ ಅದು ಸ್ವಲ್ಪ ಸೈಜು ದೊಡ್ಡದಾಗುತ್ತದೆ. ಒಂದು ತೆಗೆದ್ರೆ ಬೇರೊಂದು ಹೆಲ್ತಿ ಕಿಡ್ನಿ ಇದಲ್ಲ, ಅದ್ರದ್ದು ಸೈಜು ಸೆಲ್ಸ್ ಕೂಡ ಸ್ವಲ್ಪ ದೊಡ್ಡದಾಗುತ್ತದೆ. ದೊಡ್ಡದಾಗಿ ಈ ಫಂಕ್ಷನ್ ಅದು ಕಂಟಿನ್ಯೂ ಮಾಡ್ತದೆ.
ಓಕೆ, ಅದರಿಂದ ಬೇರೆ ಅವರಿಗೆ ಡಿಸೀಸು ಆ ಥರ ಏನು ಬರಲ್ಲ. ಅದು ಕೂಡ ಫೇಲ್ ಆದರೆ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮುಂದೆ ಡಾಕ್ಟರ್ಸ್ ಅವರಿಗೆ ಇದೇ ಟ್ರೈ ಮಾಡುವುದು, ಡಯಾಲಿಸಿಸ್ ಟ್ರೈ ಮಾಡಿ. ಡಯಾಲಿಸಿಸ್ ಅದು ಕೆಲವರಿಗೆ ಒನ್ಸ್ ಇನ್ ಎ ಮಂತ್ ಮಾಡಬೇಕು, ಕೆಲವರಿಗೆ ಒನ್ಸ್ ಇನ್ ಎ ವೀಕ್, ಕೆಲವರಿಗೆ ಡೈಲಿ ಮಾಡಬೇಕು. ಅದು ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ಸ್ ಕಂಡೀಷನ್, ಡಾಕ್ಟರ್ಸ್ ವಿಲ್ ಡಿಸೈಡ್ ವೆದರ್ ದೇ ಶುಡ್ ಹ್ಯಾವ್ ಎ ಟ್ರಾನ್ಸ್ಪ್ಲಾಂಟೇಷನ್ ಆರ್ ಕಂಟಿನ್ಯೂ ವಿತ್ ದ ಡಯಾಲಿಸಿಸ್. ಓಕೆ. ಈಗ ಹೃದಯ ಮತ್ತು ಶ್ವಾಸಕೋಶಗಳನ್ನು ಕೂಡ ಪಾರದರ್ಶಕ ಮಾಡಲಾಗ್ತದೆಯಾ? ಎಸ್, ಈ ಹಾರ್ಟ್ ಆ್ಯಂಡ್ ಕಿಡ್ನಿ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಈಗ ನಡೀತಾ ಇದೆ. ಅದೆಲ್ಲ ನಾವು ತೆಗೆಯುವುದು, ಸತ್ತವರಿಂದ ತೆಗೆದು ಟ್ರಾನ್ಸ್ಪ್ಲಾಂಟೇಷನ್ ಮಾಡುವುದು. ಹೃದಯ ಕಸಿ ಮಾಡಲಿಕ್ಕೆ ಯಾವುದಾದ್ರೂ ವಿರೋಧಾಭಾಸಗಳೇ ಇರ್ತದೆಯಾ? ಎಸ್, ಇದು ಕಿಡ್ನಿಗೆ, ಲಿವರಿಗೆ, ಲಂಗ್ಸ್ಗೆ ಎಲ್ಲ ತುಂಬ ಪ್ರಾಬ್ಲಮ್ ಇದ್ದರೆ ಆ ಥರ ಜನರಿಗೆ ನಮಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ ಆಗಲೇ ಇಲ್ಲ. ಮತ್ತು ಇದು ಕ್ಯಾನ್ಸರ್ ತುಂಬ ಆಕ್ಟಿವ್ ಆಗಿ ಇರುವುದು ಕ್ಯಾನ್ಸರ್, ಅವರದು ಸರ್ವೈವಲ್, ಅವರ ಮುಂದೆ ಜೀವಿಸೋದು ಕಮ್ಮಿ ಇರ್ತದೆ. ಆ ಥರ ನಮಗೆ ಡಾಕ್ಟರ್ಸ್ಗೆ ಕೂಡ ಒಂದು ಕನ್ಫರ್ಮೇಷನ್ ಇದೆ, ಅವರು ತುಂಬ ಮುಂದೆ ಹೋಗಲಿಲ್ಲ. ಆ ಥರ ಆ್ಯಕ್ಟಿವ್ ಕ್ಯಾನ್ಸರ್ ಇರುವವರಿಗೆ ಕೂಡ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಿಲ್ಲ. ಮತ್ತು ಕೆಲವು ಡಿಸೀಸ್ಗಳಿದೆ, SLE, ಸಾರ್ಕೊಯ್ಡೋಸಿಸ್, ಅಮೈಲೋಡೋಸಿಸ್ ಎಂಬುದಾಗಿಲ್ಲ, ಅದೆಲ್ಲ ನಮ್ಮ ಫುಲ್ ಬಾಡಿ ಸಿಸ್ಟಮಿಗೆ ಅಫೆಕ್ಟ್ ಆಗೋದು ಥರ ಕಾಯಿಲೆಗಳು, ಅವರಿಗೆ ಕೂಡ ಮಾಡೋದಿಲ್ಲ. ಮತ್ತು ಲಂಗ್ಸಲ್ಲಿ ಕೂಡ ನಮಗೆ ಬ್ಲಡ್ ವೆಸಲ್ಸ್ ಇದೆ, ರಕ್ತನಾಳಗಳಿದೆ, ಲಂಗ್ಸಿಗೆ, ಹಾರ್ಟಿಗೆ ಕನೆಕ್ಟ್ ಮಾಡುವುದು. ಅದಕ್ಕೆ ಪ್ರಾಬ್ಲಮ್ ಇದ್ದರೆ ಕೂಡ ನಾವು ಮಾಡೋದಿಲ್ಲ. ಇದು ಒಂದು ಖಂಡಿತವಾಗಿ ಈ ಜನರಿಗೆ ಮಾಡೋದಿಲ್ಲ. ಮತ್ತು ಕೆಲವರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ಡಯಾಬಿಟಿಸ್ ಪ್ರಾಬ್ಲಮ್, ಮತ್ತು ತುಂಬ ಅಂಗಗಳು ಸರಿಯಾಗಿ ಫಂಕ್ಷನ್ ಆಗಲಿಲ್ಲ, ಮತ್ತು ಈ ಪ್ಲೇಟ್ಲೆಟ್ಸ್ ಜಾಸ್ತಿಯಾಗಿ ಬಂದು ಆಚೆ ಈಚೆ ಎಲ್ಲ ಕ್ಲೋಟ್ ಆಗೋದು, ಅವರಿಗೆ ಎಲ್ಲ ನಾವು ಮಾಡುವುದು ಒಂದು ಸ್ವಲ್ಪ ಟೆಸ್ಟ್ಗಳನ್ನು ಮಾಡಿ ಚಾನ್ಸಸ್ ಇದೆ ಆಗಲಿಕ್ಕೆ, ಆದರೆ ಕೂಡ ನಾವು ಅವಾಯ್ಡ್ ಮಾಡೋದು ಜಾಸ್ತಿಯಾಗಿ. ಮತ್ತು ಜಾಸ್ತಿಯಾಗಿ ದಪ್ಪಿರುವರು, ಮತ್ತು 65 ಮೇಲೆ ಏಜ್ ಇರುವರು, ಮತ್ತು ಕೆಲವರು ಕಂಟಿನ್ಯೂಸ್ ಆಗಿ ಡ್ರಗ್ಸ್ ಯೂಸ್ ಮಾಡ್ತಾ ಇದೆ, ಏನಾದರೂ ಮೆಡಿಸಿನ್ಸು ತಿಂದು ಅವರಿಗೆ ಒಂದು ಅಭ್ಯಾಸ ಥರ, ಒಂದು ಅಡಿಕ್ಷನ್ ಥರ ಆಗುವರು. ಆಲ್ಕೋಹಾಲಿಸಮ್ ಜಾಸ್ತಿಯಾಗಿ ಯೂಸ್ ಮಾಡುವರು, ಕಂಟಿನ್ಯೂಸ್ ಆಗಿ ಬೀಡಿ, ಸಿಗರೆಟು ಅದೆಲ್ಲ ಯೂಸ್ ಮಾಡುವರು. ಇವರಿಗೆಲ್ಲ ನಾವು ಮಾಡುವುದು ಕಮ್ಮಿ. ಅಂದರೆ ಅವರಿಗೆ ಮಾಡೋದಿಲ್ಲ ಎಂದಲ್ಲ, ಮಾಡ್ಬೋದು, ಮತ್ತು ಅದು ಜಾಸ್ತಿ ಆಗಿ ಹೋಗಿದ್ರೆ ಮಾಡೋದಿಲ್ಲ. ಈಗ ಶ್ವಾಸಕೋಶದ ಕಸೆಯನ್ನು ಯಾರಿಗೆ ಮಾಡಲಾಗ್ತದೆ, ಯಾರು ಅದನ್ನು ತಪ್ಪಿಸುತ್ತಾರೆ? ಅದು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಾಡುವುದು, ಕೆಲವರದು ಲಂಗ್ಸ್ ಇನ್ಫೆಕ್ಷನಿಂದ ಎಲ್ಲ ತುಂಬ ಕೆಟ್ಟೋಗ್ತದಲ್ಲ, ಆ ಥರ ಜನರಿಗೆ ಎಲ್ಲ ನಮಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತದೆ. ಅದು ಕೆಲವರದು ಈ ಸ್ಕಾರಿಂಗ್ ಆಗುತ್ತದೆ. ಸ್ಕಾರಿಂಗ್ ಅಂದರೆ ಅದರಲ್ಲಿ ಈ ನಮ್ಮ ಕಾಯಿಲೆಗಳೇನಾದರೂ ಬಂದರೆ ಅದ ಮೇಲೆ ಒಂದು ಒಣಗುವಾಗ ಒಂದು ಥರ ಬರ್ತದೆ, ಅದೇ ಆ ಥರ ಸ್ಕಾರಿಂಗ್ ಬಂದರೆ ಅವರದ್ದು ಲಂಗ್ಸ್ ಸರಿ ಫಂಕ್ಷನ್ ಆಗೋದಿಲ್ಲ, ಶ್ವಾಸ ತೆಗಲಿಗೆ, ಅಲ್ಲಿ ರಕ್ತ ಆಕ್ಸಿಜನ್ ಮಿಕ್ಸ್ ಆಗಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಮತ್ತು ಈ ತುಂಬ ಇದು COPD ಅಂತ ಕೇಳ್ತದೆ, ಈ ನಮ್ಮ ಶ್ವಾಸ ಇದು ಟ್ರಕಿಯ ವಿನ್ ಪೈಪು, ಆ ವಿನ್ ಪೈಪ್ ಪುನಃ ಡಿವೈಡ್ ಆಗುತ್ತದೆ, ಅದು ಬ್ರಾಂಗಿಯೋಲ್ಸ್ ಎಂಬುದಾಗೆಲ್ಲ ಕೇಳ್ತದೆ. ಅದರಲ್ಲಿ ಎಲ್ಲ ಒಬ್ಸ್ಟ್ರಕ್ಷನ್ ಆಗುತ್ತದೆ. ಹೌದು, ಅದು ತುಂಬ ಸ್ಮೋಕಿಂಗ್ ಮಾಡುವರು, ತುಂಬ ಈ ಧೂಳಲ್ಲಿ ಎಲ್ಲ ಕೆಲಸ ಮಾಡೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಡಸ್ಟ್, ವರ್ಕಿಂಗ್ ಏರಿಯಾಯಲ್ಲಿ ಅದೆಲ್ಲದು ಆಸ್ಬೆಸ್ಟೋಸ್ ಇರ್ಬೋದು, ಕಾಟನ್ ಇರ್ಬೋದು, ಬೇರೆ ಥರ ಆ ಥರ ಕೆಮಿಕಲ್ಸ್, ಇದೆಲ್ಲ
ತುಂಬ ಅವರದ್ದು ಒಳಗೆ ಹೋಗುವಾಗ ಅವರದ್ದು ಒಬ್ಸ್ಟ್ರಕ್ಷನ್ ಆಗ್ತದೆ. ಆ ಥರ ತುಂಬ ಒಬ್ಸ್ಟ್ರಕ್ಷನ್ ಆಗುವಾಗ ಅವರದ್ದು ಲಂಗ್ಸ್ ಅಂದರೆ ಆ್ಯಕ್ಚುಲಿ ಒಂದು ಸ್ಪೋಂಜ್ ಥರ ಅದು ಬೇಗನೆ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸಸ್ ಇದೆ. ತುಂಬ ಡ್ಯಾಮೇಜ್ ಆದರೆ ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಪಲ್ಮನರಿ ಹೈಪರ್ ಟೆನ್ಷನ್, ಲಂಗ್ಸ್ದೊಳಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ಪ್ರೆಷರ್ ಜಾಸ್ತಿ ಆಗುವಾಗ ಕೂಡ ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಬೇರೊಂದು ಇದೆಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಾಗ ಕೂಡ ರಿಜೆಕ್ಷನ್ಗೆ ಚಾನ್ಸಸ್ ಇದೆ. ಕೆಲವರಿಗೆ ಅದು ಆಗೋದಿಲ್ಲ, ಆ ಥರ ರಿಜೆಕ್ಷನ್ ಬರ್ತದೆ. ಅದಕ್ಕೆ ಆಗಿ ಇವರು ಇಮ್ಯುನೋ ಸಪ್ರೆಸೆನ್ಸ್ ಮೆಡಿಸಿನ್ಸ್ ಕೊಡ್ತದೆ, ಇನ್ಫೆಕ್ಷನ್ಸ್. ಅದಕ್ಕೆ ನಾವು ಅದು ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ. ರಿಜೆಕ್ಷನ್ ಆದರೆ ತುಂಬ ಕಷ್ಟ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಅಂಗಾಂಗ ದಾನ ಈ ವಿಷಯದ ಕುರಿತು ನಾವು ಚರ್ಚಿಸಿದ್ದೇವೆ. ಈ ವಿಷಯದ ಕುರಿತು ನಿಮಗೆ ಸಂದೇಹವಿರುವುದಾದರೆ ಈ ಸಂಚಿಕೆಯು ನಿಮಗೆ ಉಪಯುಕ್ತವಾಗಬಹುದು. ಈ ವಿಷಯದ ಕುರಿತು ನಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯು ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ವಿಷಯದ ಕುರಿತು ನಾವು ಚರ್ಚಿಸುವ. ಅಲ್ಲಿಯ ತನಕ ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ.